ಹಿಟ್ಟು ಹಚ್ಚ ಮಿಷನ್ ಎದೆನೆಲ್ಲತ್ತಿತ್ತು, ಹಿಟ್ಟು ಹಚ್ಚಿ ಹಚ್ಚಿ ಕೈ ನೆಲ್ಲತ್ತಿವು. ಮತ್ತು ಪ್ರೇಯರ್ ಮಾಡಿದ್ರೆ ಹಂಗ ಪ್ರೇಯರ್ ಮೂಲಕ ಹಂಗ ಬರ್ತದ ದೇವ್ರು ನಮ್ ಬಿಡುಗಡೆ ಕೊಡ್ತಾನೆ ಅಂತೇಳಿ ನಾ ಈಗ ಬರ್ತದ ಆಗ ಬರ್ತದ ಅಂದ್ರೆ ಹಿಟ್ಟು ಹಚ್ಚ ಮಿಷನ್ ಬಂದ 1 ತಿಂಗಳ ಪಾಠ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮ ಮನೆಗೆ ಹಿಟ್ಟು ಹಚ್ಚ ಮಿಷನ್ ಬಂದ್ರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕಟ್ ಮಾಡೋಣ. 1 ವರ್ಷ ಕೆಳಗಡೆ ಅವ್ರು ಹೇಳಿದ್ರು, ಅಷ್ಟೇ ನಾನು ತುಂಬಾ ಕಷ್ಟ ಆಗ್ತಾ ಇದೆ ನನಗೆ. ಅವ್ರು ಗಚ್ಚು ಬಿಸ್ನೆಸ್ ಮಾಡ್ತಾರೆ, ಅವರು ಗಚ್ಚು ಬಿಸ್ನೆಸ್ ಮಾಡೋದ್ರಿಂದ ಅವರು 1 ವರ್ಷದಿಂದ ನಮ್ಮ ಸಭೆಗೆ ಬರ್ತಾ ಇದ್ದಾರೆ. ಅವರು ಹಿಟ್ಟು ಕಲಿಸಿ ಆ ಗಚ್ಚುಪ್ಪನ್ನ ಮಾಡ್ತಾ ಇದ್ರು. ಆದ್ರೆ ನಾನು 1 ವರ್ಷ ಕೆಳಗಡೆ ಅವರಿಗೆ ನಾವು ಒಂದು ಭವಿಷ್ಯವಾಣಿ ಮಾಡಿದ್ದೆ, ನಿಮ್ಮ ಮನೆಗೆ ದೇವರೊಂದು ಗಪ್ಚುಪ್ಪು ಒಂದು ಮಿಸ್ಸಿನ್ ಅನ್ನ ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆಯಿಂದ 1 ವರ್ಷದಲ್ಲಿ ಅವ್ರ ಮನೆ ಒಳಗಡೆ ಅವರು ಗಪ್ಚುಪ್ದು ಹಿಟ್ಟು ಕಲಿಸುವಂತ ಮಿಷಿನ್ ಅನ್ನ ತಗೊಂಡು ಬಂದಿದ್ದಾರೆ. ಅದನ್ನ ಒಂದು 15 ದಿವಸ 20 ದಿವಸ ಕೆಳಗಡೆ ಹೋಗಿ ಪ್ರೇಯರ್ ಮಾಡಿ ಅದನ್ನ ನಾವು ಓಪನಿಂಗ್ ಮಾಡಿದೆವು. ಮತ್ತೆ ನಾನು ಕೇಳಿದ್ದೆ, ಅದು ಚೆನ್ನಾಗಿ ನಡೀತಾ ಇದೆ ನಮ್ಮ ಅಂದ್ಬಿಟ್ಟು. ಅವ್ರು ಹೌದು ಫಸ್ಟ್ನೇ ಚೆನ್ನಾಗಿ ನಡೀತಾ ಇದೆ. ಮತ್ತು ನಾನು ತುಂಬಾ ಕಷ್ಟ ಆಗ್ತಿತ್ತು ಆ ಹಿಟ್ಟು ಕಲಿಸ್ಬೇಕಂತಂದ್ರೆ. ನಾವು ಮನೆಗಿರೋ 2 ಮಕ್ಕಳಿಗೆ ಗಂಡ ಹೆಂಡತಿಗೆ ಹಿಟ್ಟು ಕಲಿಸಿ ಚಪಾತಿ ಮಾಡಲಿಕ್ಕೆ ಸಾಕಾಯ್ತಪ್ಪ ಅಂತೇವೆ. ಆದ್ರೆ ಅವರು ಪ್ರತಿ ದಿವಸ 30-40 ಕಿಲೋ ಹಿಟ್ಟು ಕಲಿಸ್ತಿದ್ರು. ಎಷ್ಟು ಕಿಲೋ? 30-40 ಕಿಲೋ. ಈ 30-40 ಕಿಲೋ ಹಿಟ್ಟು ಕಲಿಸೋದು, ಅದು ಕಲಿಸಿರೋರಿಗೆ ಮಾತ್ರ ಅದ್ರ ಕಷ್ಟದ ನೋವು ಅರ್ಥ ಆಯ್ತದ. ಹಾಗೆ ಅವ್ರು ಎಷ್ಟು ವರ್ಷದಿಂದ ಕಲಿಸ್ತಾ ಇದ್ರು ನನಗೆ ಗೊತ್ತಿಲ್ಲ. ಆದ್ರೆ 1 ವರ್ಷದ ಕೆಳಗಡೆ ಅವರು ನಮ್ಮ ಸಭೆಗೆ ಬಂದಾಗ ಅವರಿಗೆ ನಾನು ಭವಿಷ್ಯವಾಣಿ ಮಾಡಿದ್ದೆ, ದೇವರು ನಿಮ್ಮ ಮನೆಗೆ ಹಿಟ್ಟು ಕಲಿಸುವಂತ ಮಾಡುವಂತ ಒಂದು ಮಿಷಿನ್ ಅನ್ನ ದೇವರು ನಿಮ್ಮ ಮನೆಗೆ ಕೊಡ್ತಾನೆ ಎಂಬುದಾಗಿ. ದೇವರಿಗೆ ಸ್ತೋತ್ರ. 1 ತಿಂಗಳ ಕೆಳಗಡೆ ಅವ್ರ ಮನೆಗೆ ಆ ಮಿಷಿನ್ ಬಂದಿದೆ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಜೋರಾಗಿ ನಾವು ಕೈಗಳಿಗೆ ತಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು. ಮತ್ತೆ ಯಾರಾದರೂ